ಜಪಾನ್ಯಾಗ ಬಸ್ನ್ಯಾಗ ಸೀಟ್ ಖಾಲಿ ಇದ್ರು ಜನ ಬಂದು ಕೂತ್ಕೊಳ್ಳೋಂಗಿಲ್ಲ ನೋಡ್ರಿ. ನಾನು ಹಿಂದನೇ ಎಷ್ಟುಗ ಸೀಟ್ ಖಾಲಿ ಅದಾವು. ನನ್ನ ಬಾಜು ಸೀಟ್ ಖಾಲಿ ಐತಿ, ನಮ್ಮ ಬಾಜು ಸೀಟ್ ಖಾಲಿ ಐತಿ. ಅದು ಎಷ್ಟು ಜನ ಸಾಯ್ತಾರೆ ರೀ ಬರ್ರಿ ನೋಡ್ರಿ. ಅದೇ ಅಲ್ಲಿ ಖಾಲಿ ಐತಿ, ಇದೆ ಇನ್ನೂ ತಂದ ನೋಡ್ರಿ. ನಾವು ನಮ್ಮೂರಾಗಾದ್ರೆ ಬಸ್ನ ಸೀಟಿಗೆ ಟವಲ್ ಹಾಕೋದಕ್ಕಾಯ್ತವ ನಾವು. ಇಲ್ಲಿ ನೋಡ್ರಿ, ನನ್ನ ಬಾಜು ಸೀಟ್ ಖಾಲಿ ಐತಿ, ಹಿಂದಿನ ಸೀಟ್ ಖಾಲಿ ಐತಿ ನೋಡ್ರಿ. ಅಲ್ಲೊಂದು ಖಾಲಿ ಆಯ್ತು ನೋಡ್ರಿ, ಮಾತಾಡಿದ್ರಂತಾವ ನೋಡ್ರಿ. ಹೆಂಗೆ ಏನೋ ಗೊತ್ತಾಗ್ಬೋದ್ರಿಪ್ಪ. ನಾನು ನೋಡೋಕತ್ತು ಭಾಳ ವರ್ಷ ಆಯ್ತು. ನಾನು ಡೈಲಿ ಬಸ್ನಾಗ ಅಡ್ಡಾಡ್ತೇನೆ. ಯಾರು ನೀವು ನೋಡ್ರಿ ನಿಂತ್ಕೊಂಡು ಯಪ್ಪ ನಮ್ಮೂರಾಗಂತೂ ಬಸ್ಸಿನ ಬರತ್ತಾಳ, ಬಸ್ ಬಂದು ನಿಂತ್ಕೊಂಡು ಬಿರ್ತೈತಿ. ಅಲ್ಲ ಸೀಟಿಗೆ ಹೊರಗಿಂದ ಟವಲ್ ಹಾಕ್ತಾರೆ. ಜಪಾನ ಸೀಟು ಕಿಟಕಿ ಓಪನ್ ಮಾಡೋಕೆ ಬರಲ್ಲ, ಮ್ಯಾಲದ ಕಿಟಕಿ ಅಲ್ಲಿ ಮ್ಯಾಲದವ್ರ ಕಿಟಕಿ ಓಪನ್ ಮಾಡೋಕೆ ಬರಲ್ಲ. ಎಲ್ಲ ಎ ಸಿ ಬಸ್ ಇರ್ತವೆ ನೋಡಿ. ಸ್ಟಾಪ್ ಬಂತೀವಿ ಕಡಿಮೆದಾರಿ. ಮತ್ತು ಯಾರು ಮಾತಾಡ್ಸಂಗಿಲ್ಲ ನಮ್ಮ ಕಡೆಗಾರ. ಪರಿಚಯ ಇರ್ಬೇಕು ಅವನು. ಶುರು ಹಚ್ಕೊಂಡ ಬಿಟ್ರಂಗ ಜೋರು 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 ಜೋರಾಗ. ಏನಪ್ಪ ಮಾವ ಆರಾಮದಿಯೇ, ಹೆಂಗದಿ, ಈ ವರ್ಷ ಮಳೆ ಹೆಂಗೆ ಬೆಳೆ ಹೆಂಗೆ ಎಲ್ಲ ಅಳ್ಗಾಡ್ಸ್ಕೊತವೆ. ಇಲ್ಲಿ ಯಾರು ಮಾತಾಡ್ತಾರೆ ಬಾಜುನು ಮತ್ತು ಗೊತ್ತಿದ್ರು ಮಾತಾಡಿಸ್ತಾರೋ ಇಲ್ಲೋ ಹೆಂಗು ಏನು ನೋಡ್ರಿ. ಇದು ಬಸ್ ದೇವಸ್ಥಾನ ನೋಡ್ರಿ. ದೇವಸ್ಥಾನ ಅಲ್ಲಿ ಕಾಣುತ್ತಲ್ಲ, ಅದು ದೇವಸ್ಥಾನ ಅಲ್ಲಿ ಕಾಣುತ್ತೆ. ಜಪಾನಲ್ಲಿ ಪ್ರಕೃತಿ ವಿಜಯ ಮಾಡ್ತಾರೆ, ಅದಕ್ಕೆ ಯಾವಾಗಲೂ ಮಳೆ ಬರ್ತೈತಿ. ನಮ್ಮ ಕಡೆ ಹಂಗೆ ದ್ಯಾಮವ್ವ ದುರ್ಗವ್ವ ಅಂತ ಯಾರು ಮಾಡಲ್ಲ. ನಮ್ಮ ಕಡೆಗೇನು ಒಣಗೊಂದು ದೇವ್ರು ಇರ್ತಾವೆ. ಈಗ ನಾವು ಬಸ್ ನಿಂತ್ಕೊಂಡತ್ರಿ, ಸಿಗ್ನಲ್ ಬರ್ತವೆ ನಿಂತ್ಕೊಂಡತ್ತಿ ನೋಡ್ರಿ. ಇಲ್ಲಿ ಮಾಸ್ಕ್ ಜಪಾನಲ್ಲಿ ಏನೂ ಮಾಸ್ಕ್ ಯೂಸ್ ಮಾಡ್ತೀವಿ. ನಾನು ಮಾಸ್ಕ್ ಹಾಕ್ತಂದಾನೆ. ನಮ್ಮ ಬಸ್ ಡ್ರೈವರ್ ಮಾಸ್ಕ್ ಹಾಕೊಂಡು ನೋಡ್ರಿ ಇಲ್ಲಿ ನೋಡ್ರಿ. ಅಲ್ಲಿ ಮಾಸ್ಕ್ ಹಾಕ್ಕೊಂಡು ಯಾವ ಆಫೀಸರ್ಗೆಲ್ಲ ಹಂಗೆ ರೆಡಿಯಾಗಿ ಬಂದಿರ್ತಾರೆ ನೋಡ್ರಿ. ನೀಟಾಗಿರುತ್ತೆ ನೋಡ್ರಿ. ನನ್ನ ಬಾಜು ಸೀಟ್ ಖಾಲಿ ಐತೆ ನೋಡ್ರಿ. ಆದ್ರೂ ಬಂದು ಯಾರೂ ಕೂತ್ಕೊಳಂಗಿಲ್ಲ ನೋಡಿ. ಒಂದು 50 ವರ್ಷ ಆಗಿರ್ಬೋದು ನಿಂತ್ಕೊಂಡಾರ ನೋಡ್ರಿ. ಆಮನ ಹಂಗೆ ನೋಡ್ರಿ, ಆಮನ ಹಂಗೆ ನಿಂತ್ಕೊಂಡತಿ. ಅಲ್ಲಿ ರಾಮನ ಹಂಗೆ ನಿಂತ್ಕೊಂಡತಿ ನೋಡ್ರಿ. ಇಲ್ಲೊಂದು ಸ್ಟಾಪ್ ಬಂತು. ಆಶ್ಚರ್ಯಪ್ಪ ಏನು ಇವರು ನೋಡ್ರಿ. ಅಲ್ಲಿ ಸೀಟ್ ಕಲಿತ್ರಿ, ಅಲ್ಲಿ ಸೀಟ್ ಕಲಿ ನೋಡಲ್ಲಿ ಸೀಟ್ ಅಲ್ಲಿ ನೋಡಿದೆ. ನಿಧಾನ ಎಲ್ಲರೂ ಇಳ್ಯಾಕತ್ರ ನೋಡಿದೆ. ಕಾಯ್ತಾನ ಅವ್ನು ಡ್ರೈವರ್ ನೋಡಿರಿ. ಅಲ್ಲಿ ಐತಲ್ರಿ ಈಗ ನೋಡಿರಿ, ಚಾರ್ಜ್ ಮಾಡ್ಕೊತಾರೆ ಈಗ ನೋಡಿರಿ. ನಮ್ಮ ಕಡೆ ಮೊನ್ನೆ ಹೆಂಗೆ ಆತಂತಂದ್ರೆ, ನಮ್ಮ ಕರ್ನಾಟಕದ ಸಾರಿಗೆ ಮಂತ್ರಿನ ಕೆಳಗಿಳಿಸಕತ್ತದ ಅವನು. ಬಸ್ ಡ್ರೈವರ್ ಅವರು ನಮ್ಮ ಕಡೆ ಬಸ್ ಕಂಡಕ್ಟ್ರ್ ಬೆಂಗಳೂರ BMTC ಸಾರಿಗೆ ಸಚಿವರು ಬಂದಾರ, ಮಫ್ತಿಯಲ್ಲಿ ಬಂದಾರ ಗೊತ್ತಿಲ್ಲ, ಚೆಕ್ ಮಾಡಕ್ಕೆ ಬಂದಾರ. ಅವರು ಎಷ್ಟೋ ಚಾರ್ಜ್ ಕೊಡ್ಬೇಕು, ಚಿಲ್ಲರೆ ಇದ್ದಿಲ್ಲ ನೋಡಿ. ಜಪಾನಲ್ಲಿ ಕಾಣುತ್ತೆ ರೀ, ಅಲ್ಲಿ ನೀವು ಚಿಲ್ಲರೆ ತಗೋಬೋದು. ಲಾಸ್ಟಿಗೆ ತೋರಿಸ್ತೀನಿ, ಇಳೆಯುವಾಗ ಅದು ಮಷಿನ್ ತೋರಿಸ್ತಾನೆ ರೀ. ಅದರಲ್ಲಿ ನೀವು 1000 ರೂಪಾಯಿ ಹಾಕಿದರೆ 500 ರೂಪಾಯಿ ಎರಡು ಬರ್ತಾವೆ ರೀ. 500 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರ್ತಾವೆ ರೀ. 100 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಬರ್ತಾವೆ ರೀ. 10 ರೂಪಾಯಿ ಹಾಕಿದ್ರೆ 10 ಏನು ಹಾಕಿದೆ ಅಂದರೆ ಒಂದೊಂದೇನೋ ಬರ್ತಾವೆ ರೀ. ಚೇಂಜಿಗೆ ಏನಿಲ್ಲ. ನಮ್ಮ ಕಡೆ ಮೊನ್ನೆ ನೋಡ್ತಿರಲ್ಲ, ಸಾರಿಗೆ ಸಚಿವರನ್ನ ಕೆಳಗಿಳಿಸಕ್ಕೆ ಹೋಗಿದ್ರು ಅವರು ಬಸ್ ಕಂಡಕ್ಟರ್. ಚೇಂಜ್ ಇಲ್ಲ ಇಳಿಯಪ್ಪ ಅಂತ ಅಂದು. ಜಪಾನ ಹೆಂಗಿಲ್ಲ, ಚೇಂಜ್ ಸಿಗುತ್ತೆ. ಇಲ್ಲಿ ಕಂಡಕ್ಟರ್ ಹಂಗಿಲ್ಲ, ಡ್ರೈವರ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ ನೋಡ್ರಿ. ಆ ಡ್ರೈವರ್ ಹತ್ರ ಮಷಿನ್ ಐತಿಲ್ರಿ, ಮಷಿನ್ ಐತಿ, ಅದ್ರಲ್ಲಿ ಚೇಂಜ್ ಬರ್ತಾವೆ, ಎಲ್ಲ ಬರ್ತಾವೆ. ಇಲ್ಲಿ ಕೆಳಗಡೆ ಏನಲ್ಲ ಇದು, ಇಲ್ಲೆಲ್ಲ ಇಲ್ಲಿ ತೋರಿಸ್ಬಿಡ್ರಿ. ಇದು ಟಿಕೆಟ್ ಎಲ್ಲ ಐತಿ.
ಕಾರ್ಡ್ ತೊಗೋಬೋದು. ಪಾಸ್ಬೋ ಅಂತ ಬರುತ್ತೆ, ಸುಯಿಕಾ ಅಂತ ಬರುತ್ತೆ. ಅಂದರೆ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಮೊದಲ ರೀಚಾರ್ಜ್ ಮಾಡ್ಕೋಬೇಕು. ಸೊ ಹೋಗುವಾಗ ಇಲ್ಲಿ ಟ್ಯಾಪ್ ಮಾಡ್ಕೋಬೇಕು. ಇಲ್ಲಿ ಟ್ಯಾಪ್ ಮಾಡೋ ಇಲ್ಲಿತ್ತಲ್ಲ, ಇಲ್ಲಿ ಮಷಿನ್ ಇದೆಯಲ್ಲ, ಅದಕ್ಕೆ ಇಲ್ಲಿ ಟ್ಯಾಪ್ ಮಷಿನ್ ಇದೆ, ಇಲ್ಲಿ ಕೆಳಗೆ ಕಾಣುತ್ತಲ್ಲ, ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿ ಹೋಗುವಾಗ ಅಲ್ಲಿ ಮಷಿನ್ ಐತಿ, ಅದಕ್ಕೆ ಟ್ಯಾಪ್ ಮಾಡಿದ್ರೆ ಎಷ್ಟು ದುಡ್ಡು ಅಂತ ಕಟ್ ಆಗುತ್ತೆ. ಯಾರು ಮಾತಾಡಂಗಿಲ್ಲ ರೀ ಬಸ್ನಾಗ. ಇವರು ನಂಗೆ ಅದ ಸರ್ ನಮ್ಮ ಕಡೆ ಯಾರು ಮಾತಾಡ್ಸವಿ ಗೊತ್ತಿಲ್ಲ, ಪರಿಚಯ ಇದ್ರು ಮಾತಾಡೋದು, ಪರಿಚಯ ಇದ್ಬಿಟ್ರಂತೂ ಬಸ್ ಊರು ಬಂದ ಗೊತ್ತಾಗಲ್ಲ, ಹಂಗೆ ಮಾತಾಡ್ಸವಿ. ಇವ್ರು ಯಾರು ಮಾತಾಡ್ಸೋಂಗಿಲ್ಲ, ಏನಿಲ್ಲ ನೋಡಿ. ಇಲ್ಲೊಂದು ಬಸ್ ಸ್ಟಾಪ್ ಬಂತು. ಈಗ ನಮ್ಮ ಕಡೆ ಬಂದ್ರೆ ರಟ್ಟಾಳಿ ಬಂತು, ರಾಣೆಬೆನ್ನೂರು ಬಂತು, ಹಲಿಗೇರು ಬಂತು, ಆ ಊರು ಬಂತು, ಹುಬ್ಳಿ ಬಂತು, ದಾವಣಗೆರೆ ಬಂತು ಅಂತ ಯಾರೂ ಹೇಳೋಂಗಿಲ್ಲ. ಸೊ ನೀವು ಕ್ಲಿಕ್ ಮಾಡೋದು ನೋಡಿದ್ರೆ ಈ ಬಟನ್ ಒತ್ತಿರ ಅವರು ಅಲ್ಲಿ ಡ್ರೈವರ್ ರೆಡ್ ಲೈಟ್ ಇರ್ತದೆ, ಅವರು ನೆಕ್ಸ್ಟ್ ಆಗಿ ಸ್ಟಾಪ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ ನೋಡಿ. ಸೊ ಸಿಗ್ನಲ್ ಹೋಗುತ್ತೆ, ನೆಕ್ಸ್ಟ್ ಸ್ಟಾಪಿಗೆ ಸ್ಟಾಪ್ ಮಾಡ್ತಾರೆ ಡ್ರೈವರ್. ಈಗ ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂತು ರೀ. ಈ ಸ್ಟಾಪಿನ ಹೇಳ್ಕೊಂತಾರೆ ನೋಡ್ರಿ. ಇದು ಜಪಾನ್ ಜೀವನ ರೀ. ಜಪಾನಾಗ ನೋಡ್ರಿ ಯಾರು ಮಾತಾಡೋಂಗಿಲ್ಲ, ಏನಿಲ್ಲ. ಇದು ಬಸ್ ಜೀವನ, ಜಪಾನ್ ಬಸ್ ಜರ್ನಿ. ಈಗ ನಾವು ಇಳಿಯೋ ಸಂದರ್ಭ ಈಗ ಇಳಿಬೇಕು. ಈಗ ಹಿಂದಿದ್ದರಿಗೆ ಸ್ವಲ್ಪ ದಾರಿ ಮಾಡಿಕೊಡ್ಬೇಕು ನೋಡ್ರಿ. ನಮ್ಮ ಹಿಂದಿದ್ದರು ಇಳಿತಾರೆ ಈಗ, ಸಾರಿ ದಾರಿಗೆ ನಾನು ಈಗ ಇಳಿತೇನೆ ನೋಡ್ರಿ. ಈಗಂತೂ ತೋರಿಸಲ್ಲ ಈ ಮಷಿನ್ ನೋಡ್ರಿ, ದೊಡ್ಡ ಬರ್ತೈತಿ. ಟ್ಯಾಪ್ ಮಾಡೋಕೆ ಅರ್ಗಿದ್ರೆ ಮಾಸ್ ಇದೆ ಬಸ್ ಸ್ಟಾಪ್ ನೋಡ್ರಿ. ಸೊ ನಮ್ಮ ಬಸ್ ಇದೆ ರೀ ನೋಡ್ರಿ, ಹೆಂಗೆ ಕಾಣಿಕೈತ್ರಿ. ಅಲ್ಲ AC ಬಸ್ ನೋಡ್ರಿ, ಕಾಣ್ತೀರಿ ಹೆಂಗೆ ಅನ್ಸ್ರಿ ನಮ್ಮ ಬಸ್ ನೋಡಿ. ಜಪಾನ್ ಬಸ್ ಬೆಟ್ರ ಏನು ಇಂಡಿಯಾದ ಬಸ್ ಬೆಟ್ರ? ಜಪಾನ್ಯಾಗ ಚಿಲ್ಲರ ಅಂದ್ರೆ ಆಟೋಮೆಟಿಕ್ ತಗೋಬೋದು, ಇಂಡಿಯಾದ ಚಿಲ್ಲರ ಅದು ಬೆಂಗಳೂರು ಸುದ್ದಿ ಕೇಳ್ಬಿಟ್ಟು ಆಶ್ಚರ್ಯ ಆಯ್ತು ಆ ಥರ. ಸೊ ಜಪಾನ್ಯಾಗ ಸಿವಿಕ್ ಸೆನ್ಸ್ ಚೆನ್ನಾಗೈತೆ ರೀ. ಜನಗಳು ಅವರು ಅಂದ್ರೆ ಅರ್ಥ ಮಾಡ್ಕೊತಾರೆ. ಅಂದರೆ ಅವರು ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ ನೋಡಿ, ಬಸ್ ಹತ್ತುವಾಗ ಚೇಂಜ್ ತಂದಿರ್ತಾರೆ. ಒಬ್ರು ಹಿಂಗೆ ತಂದಿರ್ತಾರೆ ಅಂದ್ರೆ ಎಕ್ಸಾಕ್ಟ್ ತಂದಿರ್ತಾರೆ, ಹಾಕಿ ಪಟ ಇಳ್ಬಿಡ್ತಾರೆ ರೀ. ಅದು ಕಟ್ ಆಗ್ಬಿಡ್ತಾರೆ ಮಷಿನ್ನಾಗ, ಅದು ಕೌಂಟ್ ಮಾಡಿಬಿಡ್ತೈತಿ. ಇದು ಇನ್ನೊಂದು ಬಸ್ ಹೋಗತ್ತೆ ನೋಡಿದೆ, ಇದು ಖಾಲಿ ಐತಿ. ಸೊ ಬಸ್ ಒಳಗೆ ಬ್ಯಾಸಿಗೆ ಬಂತಂದ್ರೆ AC ಹಾಕ್ತಾರೆ. ಚಳಿಗಾಲ ಬಂತಂದ್ರೆ ಕೆಳಗಿಂದ ಹೀಟ್ರ್ ಇರ್ತಾವೆ, ಹೀಟರ್ ಹಚ್ತಾರೆ ನೋಡಿ. ಸಿಗ್ನಲ್ ಬರ್ತೈತಿ, ನಮ್ಮ ಮನೆ ಕಡೆ ಹೋಗೋ ದಾರಿ ಇದೆ. ಜಪಾನ್ಯಾಗ ರೋಡು ಹಿಂಗೆ ಇರ್ತಾವೆ. ಅಂದ್ರೆ ಜಪಾನ್ಯಾಗ ನೀರು ರೋಡು ಎಲ್ಲ ಕರೆಕ್ಟಾಗೈತೆ ರೀ. ಬಸ್ಗಳು ಹಂಗೆ ಇರ್ತಾವೆ. ನಮ್ಮ ಕಡೆ ಬಸ್ಗಳು ನೋಡ್ರಿ ಅಂದ್ರೆ ಹಂಗೆ ಗಡ ನಡುಕ್ತಾವೆ. ಆ ಕಂಡಕ್ಟ್ರ್ ಅಂತ ರಾಣೆಬೆನ್ನೂರು ಬಂತು, ಯಾರು ಇಳಿತೀರಿ? ರಾಣೆಬೆನ್ನೂರಾಗ ಆ ಸರ್ಕಲ್ ಬಂತು, ಯಾರು ಇಳಿತೀರಿ? ಹಂಗೆ ಹೋಗ್ತಾರೆ. ಇಲ್ಲೇನಿಲ್ಲ, ನೀನು ನೆಕ್ಸ್ಟ್ ಸ್ಟಾಪ್ ನೀನು ನೆನ್ಪಿರ್ಬೇಕು. ಅಲ್ಲಿ ಬಟನ್ ಒತ್ತೆ ಅವ್ರಲ್ಲಿ ಸ್ಟಾಪ್ ಮಾಡ್ತಾರೆ. ನಿನ್ನ ಕಡೆ ದುಡ್ಡು, ನಿನ್ನ ಕಡೆ ಚೇಂಜ್ ಬೇಕಾ? ಆ ಮಷಿನ್ ಚೇಂಜ್ ತಗೋ, ಹಾಕೋಗು. ಇಲ್ಲಾಂದರೆ ನಿಂದು ಸುಯಿಕಾ ಪಾಸ್ಬೋ ಅಂತ ಇರ್ತೈತಿ, ಅದರ ಮೊದಲೇ ರೀಚಾರ್ಜ್ ಮಾಡಿಡ್ಕ ಹೊತ್ತು ಹೋಗು. ಸಿಸ್ಟಮೆಟಿಕ್ ಆಗೈತೆ ರೀ. ಸೊ ನಮ್ಮ ಬೆಂಗಳೂರಾಗೂ ಒಂದು ಜಪಾನ್ ಅದು ಸುಯಿಕಾ ಅಥವಾ ಪಾಸ್ಬೋ ಅಂತ ಆ ಥರ ಒಂದು ಕಾರ್ಡ್ ಮಾಡಿಸ್ಬಿಟ್ರೆ ಬಿಫೋರ್ ರೀಚಾರ್ಜ್ ಮಾಡ್ಕೊಂಬಿಡ್ತಾರೆ ರೀ. ಬಿಫೋರ್ ರೀಚಾರ್ಜ್ ಮಾಡಿಕೊಂಡು ಬಸ್ನಾಗ ಆ ಥರ ಟ್ಯಾಪ್ ಮಾಡಿ ಆ ಕಡೆ ಇನ್ನಾಗಿ ಔಟ್ ಆಗಿದ್ರೆ ಈ ಥರ ಕಾರ್ಡು ಟ್ರೈನಲ್ಲಿ ನಡೀತವೆ, ಬಸ್ಸಲ್ಲೂ ನಡೀತವೆ. ಇದು ಚೆನ್ನಾಗಲ್ವಾ? ಸೊ ಕಂಡಕ್ಟ್ರ್ ಚೇಂಜ್ ಕೊಡೋದು ಬೇಡ, ಏನಿಲ್ಲ. ಕಂಡಕ್ಟ್ರಿಗೆ ಸ್ಯಾಲ್ರಿ ಕೊಡೋದು ಉಳಿತೈತಿ. ಈ ಥರ ಮಾಡಿದರೆ ಚೆನ್ನಾಗ. ಸೊ ಈ ಥರ ಇನ್ಫಾರ್ಮೇಷನ್ ಇದೆ ಜಪಾನಲ್ಲಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸೋ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿ.
ತಿಳಿಸಿ. ಇದೇ ರೀತಿ ಜಪಾನ್ ವೀಡಿಯೋಸ್ಗಾಗಿ, ಜಪಾನ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಈ ವಿಡಿಯೋನ ಅಂತಂದರೆ PMTC ಮತ್ತು KSRTC ಕೆಲಸ ಮಾಡೋರು ಕಳಿಸ್ರಿ ಅಂತ ಹೇಳ್ತಾ ಎಲ್ರಿಗೂ ಜಪಾನಿಂದ ಧನ್ಯವಾದ ಹೇಳ್ತಾ ಎಲ್ರಿಗೂ ಶುಭ ದಿನ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭ ದಿನ.